ಗಣೇಶ ಚತುರ್ಥಿಯ ಶುಭಾಶಯಗಳು. ಗಣೇಶ ಹೇಗೆ ಸೃಷ್ಟಿಯಾದನು ಮತ್ತು ಅವನು ಹೇಗೆ ಹುಟ್ಟಿದನು ಎಂದು ಅದರ ಬಗ್ಗೆ ನಾವು ಈಗ ವಿವರಿಸುತ್ತೇವೆ. ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಇದ್ದರು. ಒಂದು ದಿನ ಶಿವ ಭೂಲೋಕಕ್ಕೆ ಬಂದಾಗ ಪಾರ್ವತಿ ಸ್ನಾನ ಮಾಡುವಾಗ ಯಾರು ಕಾಯೋಕೆ ಇದ್ದಿಲ್ಲ. ಆಗ ಪಾರ್ವತಿ ನಂದಿಗೆ ಹೇಳಿದರು. ಆಗ ನಂದಿಯು ಬಾಗಿಲು ಕಾಯಲು ನಿಂತನು. ಶಿವನು ಭೂಲೋಕದಿಂದ ಕೈಲಾಸ ಲೋಕಕ್ಕೆ ವಾಪಸ್ ಬಂದನು. ಆವಾಗ ನಂದಿಯು ಹೇಳಿದನು, ಇದು ಪಾರ್ವತಿ ಮಾತೆಯ ಆಜ್ಞೆಯಾಗಿದೆ, ನಾನು ನಿಮ್ಮನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಶಿವನಿಗೆ ಹೇಳಿದನು. ಆಗ ಶಿವನು, ಮೂಢ, ನನ್ನನ್ನು ಒಳಗೆ ಬಿಡು, ನಾನು ಅವನ ಪತಿ, ನನಗೆ ಆಜ್ಞೆ ಇಲ್ಲ ಎಂದು ಹೇಳಿದನು. ಆಗ ಪಾರ್ವತಿ ಶಿವ ಒಳಗೆ ಬರಲು ನೋಡಿ ನಂದಿ ಹತ್ರ ಹೋಗಿ, ನೀನು ಶಿವನ ಯಾಕೆ ಒಳಗೆ ಬಿಟ್ಟಿದೀಯ ಎಂದು ಕೇಳಿದನು. ಆಗ ನಂದಿ ಹೇಳಿದನು, ಅವನು ನನ್ನ ಒಡೆಯ, ಅವನ ಮಾತಿಗೆ ನಾನು ಅಡ್ಡವಾದರೆ ಅವನು ನನ್ನ ದಂಡಿಸಬಹುದು ಎಂದು ಹೇಳಿದನು. ಅವಾಗ ಪಾರ್ವತಿ ಮಾತೆಯು ತನ್ನ ಚಂದನದಿಂದ ಒಂದು ಆಕೃತಿಯನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ತನ್ನ ಮಗನಾಗಿ ಮಾಡಿಕೊಂಡು ಅವನನ್ನು ಕಾವಲು ಕಾಯಲು ಹೇಳಿದಳು. ಆಗ ಅದಕ್ಕೆ ಗಣೇಶ ಎಂದು ಹೆಸರಿಟ್ಟಿದಳು. ಆಗ ಗಣೇಶ ಕಾವಲು ಕಾಯಬೇಕಾದರೆ ಶಿವ ಪರಮೇಶ್ವರ ಬಂದು ಹೇಳಿದ, ಯಾರು ನೀನು ಬಾಲಕ ಎಂದು. ಗಣೇಶ ಹೇಳಿದ, ನಾನು ಪಾರ್ವತಿಯ ಮಗ. ಆಗ ಶಿವ ಅನ್ಕೊಂಡ, ನನ್ನ ಮಗ ಆದರೆ ಪಾರ್ವತಿ ಮಗ ಅಂತೂ ಹೌದು ಅಂತ. ಆಗ ಅವನಿಗೆ ಹೇಳಿದ, ಮಗ ನೀನು ನನ್ನನ್ನು ಒಳಗಡೆ ಹೋಗಕ್ಕೆ ಬಿಡ್ತೀಯ ಅಂತ. ಆಗ ಅವನು ಹೇಳಿದ, ಇಲ್ಲ, ಇದು ಪಾರ್ವತಿ ಆಜ್ಞೆ, ನಾನು ನಿನ್ನನ್ನು ಒಳಗೆ ಬಿಡುವುದಿಲ್ಲ ಎಂದು ಹೇಳಿದನು. ಆವಾಗ ಶಿವನು ಕೋಪದಿಂದ ಎಲ್ಲಾ ಆಯುಧಗಳನ್ನು ಉಪಯೋಗಿಸಿದನು. ಆದರೆ ಗಣೇಶನು ಎಲ್ಲದರಲ್ಲಿ ಗೆದ್ದ. ಆವಾಗ ತನ್ನ ತ್ರಿಶೂಲವನ್ನು ಉಪಯೋಗಿಸಿ ಅವನ ಕತ್ತನ್ನು ಬೇರೆ ಮಾಡಿದನು. ತ್ರಿಶೂಲವನ್ನು ಉಪಯೋಗಿಸಿ ಅವನ ಕತ್ತು ಮತ್ತು ದೇಹವನ್ನು ಬೇರೆ ಬೇರೆ ಮಾಡಿದಾಗ ಪಾರ್ವತಿ ಬಂದು, ಶಿವ, ನನ್ನ ಬಾಲಕನನ್ನು ನೀನು ಏಕೆ ದೇಹ ಮತ್ತು ಕತ್ತನ್ನು ಬೇರೆ ಮಾಡಿದೀಯಾ? ನೀನೇನಾದ್ರೂ ಬಂದು ಮಾಡಿಲ್ಲ ಅಂದ್ರೆ ನಾನು ನಿನ್ನಲ್ಲಿ ಯುದ್ಧ ಮಾಡಬೇಕಾಗುತ್ತೆ ಎಂದು ಹೇಳಿದಳು. ಅವಾಗ ಶಿವನು ನಂದಿಗೆ ಹೇಳಿದನು, ನೀನು ಯಾವುದಾದರೂ ಪ್ರಾಣಿ ಅಥವಾ ಮಗುವ ಕತ್ತನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆದರೆ ಶಿವ, ಅದಕ್ಕೂ ನಿಯಮಗಳಿವೆ, ಯಾವುದಾದರೂ ಮಗು ಅಮ್ಮನಿಗೆ ಬೆನ್ನು ಮಾಡಿ ಮಲಗಿರುವುದು ಮತ್ತೆ ಅಮ್ಮ ಹತ್ತಿರ ಇರುವುದು